ವರದಿ ಸಮೀಕ್ಷೆ ಮಾಡಬೇಕು ಅಂತ. ಸರ್ವೆ ಸರಿಯಾಗಿ ಆಗಿಲ್ಲ ಅಂತ ನಾನು ಹೇಳಿಲ್ಲ. ಸರ್ವೆ ಆಗಿದಾಗ ಜಾಗೃತಿ ಇರಲಿಲ್ಲ ಜನಗಳೆಲ್ಲ. ಆ ಸಂದರ್ಭದಲ್ಲಿ ಜನಗಳು ಕೂಡ ಅವರು ಸ್ವಇಚ್ಛೆಯಿಂದ ನೋಂದಣಿ ಮಾಡ್ಕೊಂಡಿಲ್ಲ. ಅದಕ್ಕೆ ಈಗ ರೀಸರ್ವೆ ಆದರೆ ಈಗ ಜಾಗೃತಿ ಉಂಟಾಗಿದೆ. ಅದರಿಂದ ಎಲ್ರಿಗೂ ಕೂಡ ಸಂಪೂರ್ಣವಾದ ಈ ವಿಚಾರ ಅರಿವಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನೋಂದಣಿ ಮಾಡ್ಕೋತಾರೆ. ಆವಾಗ ಸತ್ಯಾಂಶ ಎಷ್ಟಾಗಿದೆ ಎಷ್ಟಿದೆ ಜನಸಂಖ್ಯೆ ಅಂತಕ್ಕಂಥದ್ದು ಸತ್ಯಾಂಶ ಹೊರಗಡೆ ಬರ್ತದೆ. ಸರ್, ಈಗಾಗಲೇ ಸಚಿವರಿಗೆ ಅದು ವರದಿ ಹೋಗಿದೆ, ಶಾಸಕರಿಗೂ ಅದು ಹೋಗಬೇಕು ವರದಿ, ಪ್ರತಿಯೊಬ್ಬ ಶಾಸಕರಿಗೂ. ಸಚಿವರಿಗೆ ಶಾಸಕರಿಗೆ ವರದಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ಮರು ಸಮೀಕ್ಷೆ ಮಾಡಬೇಕು, ಸರಿಯಾದಂಥ ವರದಿ ತರಿಸ್ಕೋಬೇಕು, ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿಪಡಿಸ್ಬೇಕು ಅಷ್ಟೇ. ಇದೇ ವರದಿ ಜಾರಿ ಆದರೆ ಮುಂದಿನ ಏನು ಮಾಡ್ತೀವಿ? ಅದು ನಮ್ಮ ಹೈಕಮಾಂಡು, ನಮ್ಮ ಮುಖಂಡರುಗಳು, ನಮ್ಮ ನಾಯಕರುಗಳೆಲ್ಲ ಇದ್ದಾರೆ, ನಮ್ಮ ಜನಾಂಗದ ನಾಯಕರುಗಳಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ತೀರ್ಮಾನ ಮಾಡೋಷ್ಟು ದೊಡ್ಡವರಲ್ಲ ನಾವು. ನಮ್ಮ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದೀವಿ. ಮರು ಸರ್ವೆ ಆಗಲಿ, ಸರ್ವೆ ಆಗಿ ಸರಿಯಾದಂಥ ವರದಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಬರಲಿ. ವರದಿ ಬಗ್ಗೆ ಅನುಮಾನ ಇದೆಯಲ್ಲ, ನಮ್ಮ ವಿರೋಧಿಗಳು ನಮ್ಮ ಕ್ಷೇತ್ರಗಳಲ್ಲಿ ಸರಿಯಾಗಿ ಇವರು ಸರ್ಕಾರ ವರದಿ ತಯಾರು ಮಾಡಿಲ್ಲ, ಬೇಕು ಅಂತ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ. ಆ ವಿರೋಧಿಗಳನ್ನ ಬಾಯಿ ಮುಚ್ಚಿಸ್ಬೇಕಾದ್ರೆ ರೀಸರ್ವೆ ಆಗಬೇಕು. ರೀಸರ್ವೆ ಆದಂಥ ಪಕ್ಕಾ ವರದಿ ಬಂದ ಮೇಲೆ ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಎಲ್ಲ ಯಾವ ರೀ ಸಮೀಕ್ಷೆ ಮಾಡೋದ್ರಲ್ಲ ಗೊತ್ತಾಗೋದು ಅಹಿಂದ ಮತಗಳು ಏನು. ಅವರೆಲ್ಲ ನಮ್ಮ ಅಣ್ಣ ತಮ್ಮದಿರಲ್ವೇನ್ರಿ? ಇರಲಿ ಬಿಡ್ರಿ, ಜಾಸ್ತಿ ಆಗ್ಬಿಟ್ರಿ ಏನೋ, ಅಹಿಂದ ಮತಗಳು ಜಾಸ್ತಿ ಆಗ್ಬಿಟ್ರಿ ಏನು ಅಂತ. ಆ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ವರದಿ ಬರಲಿ ಅಂತ CM ಅವ್ರೇನು ಬರೆದ್ಬಿಟ್ಟವ್ರ ಎಲ್ಲ ಸೇರಿಸ್ರಿ 10,000 20,000 ಎಕ್ಸ್ಟ್ರಾ ಅಂತ ಹೇಳವ್ರ. ಯಾರೇ ಅಶೋಕ್ ಅವ್ರ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಅಶೋಕ್ ಅವ್ರು ಹೇಳಿ ಸಿದ್ದರಾಮಯ್ಯವ್ರ ಮನೇಲಿ ವರದಿ ಆಗ್ಬಿಡ್ತದೇನ್ರಿ? ಆಗಿರ್ತಕ್ಕಂಥ ವರದಿನ ಸರಿಯಾಗಿ ಮಾಡಿ ಅಂತೇಳಿ ಅವ್ರು ಒತ್ತಾಯ ಮಾಡಲಿ ಒಬ್ಬ ವಿರೋಧ ಪಕ್ಷದ ನಾಯಕ ಆಗಿ. ಅದು ಬಿಟ್ಟು ಏನೇನೋ ಕೆಲಸಕ್ಕೆ ಬಾರದು ಬಾಯಿ ಬಂದಂಗೆ ಮಾತಾಡೋದು ಬಿಟ್ಬಿಟ್ಟು ಎಲ್ಲಿ ಲೋಪ ಆಗಿದೆ, ಎಲ್ಲಿ ನೀವು ಸರಿಪಡಿಸ್ಬೇಕು, ಏನಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ ಅವರು ವಿರೋಧ ಪಕ್ಷದ ನಾಯಕರು. ಅದು ಬಿಟ್ಟು ಶಶಾಂಕರ್ಯ ಕೇಳಿ ನಿಮ್ಮ ವಿರೋಧ ಪಕ್ಷದ ನಾಯಕರಿಗೆ ಅಂತ ಹೇಳಿ, ಅದು ಬಿಟ್ಬಿಟ್ಟು ಅವ್ರ ಮೇಲೆ ವರದಿ ಆಗೋದು ಇವ್ರ ಮೇಲೆ ವರದಿ ಆಗೋದು ಅಂತೇಳಿ ಯಾರೋ ಇವ್ರು ಮಾತಾಡ್ದಂಗೆ ಮಾತಾಡೋದು ಬೇಡ ದಯಮಾಡಿ. ಸರ್, ಎಲ್ಲಿ ಲೋಪ ಆಗಿದೆ ಅಂತ ಮೊನ್ನೆ ಡಿಸೆಂಬರ್ನಲ್ಲಿ ಸಭೆ ನಡೆದಾಗ ಚರ್ಚೆ ಆಯಿತು. ಲೋಪ ಅಂತ ನಾವು ಹೇಳಿಲ್ಲ. ಇದು ಯಾಕಂದರೆ ನಮ್ಮ ವಿರೋಧಿಗಳು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಅನುಮಾನ ಸರಿಪಡಿಸ್ಬೇಕು ಅಂತಂದರೆ ನೀವು ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿಸಿ ಅಂತೇಳಿ ನಾವು DCM ಅವ್ರಿಗೆ ಮನವಿ ಮಾಡಿದ್ದೀವಿ. ಹೈಕಮಾಂಡನ್ನು ಭೇಟಿ ಮಾಡ್ತೀರಾ ಪುನರ್ ಸರ್ವೆ ಮಾಡಬೇಕು ಅಂತ? ನಮ್ಮನ್ನೇನಾರು ಅವ್ರು ಕರೆದ್ರೆ, ನಮ್ಮ ಮುಖಂಡರುಗಳು ಕರೆದ್ರೆ ನಾವು ಹೋಗಿ ಅವ್ರ ಜೊತೆ ಭೇಟಿ ಮಾಡ್ತೀವಿ. ಲಿಂಗಾಯತ ಸಮುದಾಯ ಭೇಟಿ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ ಸರ್. ಮಾಡಲಿ, ಅವರು ಪ್ರತಿ ಸಮುದಾಯನೂ ಮಾಡಬೇಕು.